ಸರಿ ಸರ್, ಇದು ಇಲ್ಲಿ ಬೀಟಮ್ಮ ಗ್ಯಾಂಗ್ ಇರೋದ ಈಗ ಇಲ್ಲಿ ನೋಡಿ ಇವರು ಮಾಲೀಕರಿದ್ದಾರೆ ನಮ್ಮ ನಮಸ್ಕಾರ. ನಮಸ್ಕಾರ, ನಮಸ್ತೆ. ಇವರು ನೋಡಿ ಇವ್ರ ತೋಟ ನಿನ್ನೆ ಒಂದು ಸಿಂಗಲ್ ಆನೆನು ಬಂದಿದೆ, ಒಂದು ನಮ್ಮ 3 ತಂಡಗಳು ಕೂಡ ಇವ್ರದೇ ತೋಟದಿಂದ ಈಗ ಪಕ್ಕದ ತೋಟದಲ್ಲಿ ಇದೆ. ಈ ಕೆರೆ ಮಾಮೂಲಿ ಕೆರೆ ಇದು, ಆ ಕಡೆ ಬಂದ್ರೆ ಆ ಬದದಲ್ಲಿ ಬರುತ್ತೆ, ಆ ಬದದ ಈ ಗೇಟಲ್ಲಿ ಬಂದು ಹಂಗೆ ಹೋಗಿ ಅಲ್ಲಿ ನೀರು ಕುಡಿಯುತ್ತೆ, ಅಲ್ಲಿ ಸ್ವಲ್ಪ ಇಳಿಯಕ್ಕೆ ಚೆನ್ನಾಗಿದೆ ಅದು. ಮತ್ತೆ ಇದೊಂದು ಕೆರೆ, ಅಲ್ಲೊಂದು ಕೆರೆ, ಮತ್ತೆ ಹಂಗೆ ಹೋಗಿ ಆ ಕಡೆ ಕಾನಹಳ್ಳಿ ಫಾರೆಸ್ಟ್ ಕಡೆಗೆ ಆ ಕಡೆ ಹೋಗುತ್ತೆ ನೋಡಿ. ಇದು ಒಳ್ಳೆ ಜಾಗ ಸರ್ ಆನೆಗೆ ನೀರು ಕುಡಿಯಕ್ಕೆ. ಹಲಸಿನ ಹಣ್ಣು ಸೀಸನ್ ಅಲ್ಲಿ ಹಲಸಿನ ಮರಗಳು ತುಂಬಾ ಇದಾವೆ ಇಲ್ಲಿ. ಆ ಕಡೆ ಹಲಸಿನ ಹಣ್ಣು ತಿನ್ನಕ್ಕೆ ಇಲ್ಲೇ ಅದು ಕಿತ್ತಾವರೆ ಬಂಡೆ ಅಂತ ಸಕಲೇಶ್ಪುರದಲ್ಲಿ ನಿಂತ್ರೆ ಈ ನಮ್ಮ ಅರಳ್ಳಿ ಕಿತ್ತಾವರ ಬಂಡೆ ಅಲ್ಲಿ ಕಾಣುತ್ತೆ. ಹೈಯೆಸ್ಟ್ ಪೀಕ್ ಸರ್ ಅದು, ಬೇಲೂರು ತಾಲೂಕಿಗೆ ಹೈಯೆಸ್ಟ್ ಪೀಕ್ ಅದು. ಇದು ಹೌದು, ತುಂಬಾ ಹೈಟ್. ಇದೆಲ್ಲ ಆನೆ ಓಡಾಡೋ ದಾರಿನೇ ಇದೆ ಇವಾಗ. ಎಲ್ಲ ಆನೆ ಓಡಾಡೋದು ನೋಡಿ, ಅಲ್ಲಿ ಸ್ವಲ್ಪ ಗಿಡ್ಡ ಇದೆಯಲ್ಲ, ನೀರು ಕುಡಿಯಕ್ಕೆ ತುಂಬಾ ಈಸಿ ಆಗುತ್ತೆ ಅದು. ಅಲ್ಲಿ ಆ ಜಾಗದಲ್ಲಿ ಅಲ್ಲಿ ಸ್ವಲ್ಪ ಮರಿ ಆನೆಗಳು ಇಳಿದು ನೀರು ಕುಡಿತವೆ, ಮತ್ತೆ ಇಳಿದು ಹತ್ತಕ್ಕೆ ಈಸಿ ಇರುತ್ತೆ ಅಲ್ಲಿ. ಹಾಗಾಗಿ ಇಲ್ಲಿ ಬರುತ್ತೆ. ಆಳ ಇದೆ, ಇದು ಆಳ ಇದೆ, ತುಂಬಾ ಆಳ ಇದೆ. ಅಲ್ಲಿ ಸ್ವಲ್ಪ ಸ್ಲೋಪ್ ಇದೆ, ಹಾಗಾಗಿ ಅಲ್ಲಿಂದ ಇಳಿತವೆ, ಅಲ್ಲಿಂದ ಹತ್ತುತ್ತವೆ. ಆನೆ ತುಂಬಾ ಚಾಲಾಕ್ ನೋಡಿ. ಈ ಕಡೆ ಈ ಏರಿಯಿಂದ ಬಂದು ಅದೇ ಆ ಗೇಟ್ ಮುಗಿಸಿ ಈ ಗೇಟು ಏರಿಯಿಂದ ಬಂದು ಅಲ್ಲಿ ನಮ್ ಕೆರೆ ಇದೆಯಲ್ಲ, ಅಲ್ಲಿಗೆ ಇಳ್ಬಿಟ್ಟು ನೆನ್ನೆನು ಹಂಗೆ ಮಾಡಿರೋದು. ಇದೇ ರೂಟ್ ನೆನ್ನೆ ಬಂದು ಇಳ್ದು ಅಡಿಕೆ ಗಿಡ ಎಲ್ಲ ಮುರಿದು ಹೋಗಿರೋದು. ನೆನ್ನೆ ಹೋದ ವರ್ಷ ನಾವು ನೀರು ಹೊಡಿಯಾಗ ಇಲ್ಲೇ ಬಂತು ಸರ್. ಸಿಂಗಲ್ ಕಾಡಾನೆ ಬಂದು ಅಲ್ಲಿ ನಾನು ನೋಡಿದ್ವಿ ನಾವು ಕಣ್ಣಾರೆ. ಅದಕ್ಕೆ ನೋಡಿ ಸರ್, ಕೂಗ್ತಲ್ಲ, ಗೀಳಿಡ್ತಾ ಇದೆ. ಇಲ್ಲೇ ಇದೆ, ಹತ್ರ ಇದೆ. ಮಹಬೂಬ್ ಶರೀಫ್ ಅವ್ರು ಅಂದಂಗೆ ಕೂಗ್ತು ನೋಡಿ ಸರ್ ಈಗ. ಸರಿ ಸರ್, ಇದು ಇಲ್ಲಿ ಬೀಟಮ್ಮ ಗ್ಯಾಂಗ್ ಇರೋದ ಈಗ ಇಲ್ಲಿ ನೋಡಿ ಇವರು ಮಾಲೀಕರಿದ್ದಾರೆ ನಮ್ಮ. ನಮಸ್ಕಾರ, ನಮಸ್ತೆ. ಇವರು ನೋಡಿ ಇವ್ರ ತೋಟ ನಿನ್ನೆ ಒಂದು ಸಿಂಗಲ್ ಆನೆನು ಬಂದಿದೆ, ಒಂದು ನಮ್ಮ 3 ತಂಡಗಳು ಕೂಡ ಇವ್ರದೇ ತೋಟದಿಂದ ಈಗ ಪಕ್ಕದ ತೋಟದಲ್ಲಿ ಇದೆ, ಇಲ್ಲೇ ಮುಂದೆ ಪಕ್ಕದ ತೋಟದಲ್ಲಿ. ಈಗ ಅಲ್ಲಿಗೆ ಹೋಗೋಣ, ನೋಡೋಣ ಸೌಂಡ್ ಗಿಂಡ್ ಬರುತ್ತಾ ಕೇಳ್ಬೋದು ನೀವು. ಅಂದ್ರೆ ನೋಡಿ ರಾತ್ರಿ ಹೊತ್ತೆಲ್ಲ ಬಂದಿದೆ. ಈಗ ಇವ್ರದ್ದು ಒಂದು ಕಷ್ಟ, ನಮ್ಮ ರೈತರಿದ್ದಾರೆ, ನಮ್ಮ ಅರಹಳ್ಳಿ ಹೋಬಳಿ ಅನುಘಟ್ಟ ಎಸ್ಟೇಟ್ ಅಂತ ಇದು. ಇವ್ರು ರೈತರಿದ್ದಾರೆ, ಇವ್ರ ಬಗ್ಗೆ ಒಂದು ಮಾಹಿತಿ ತಗೊಳ್ಳಿ, ಇವ್ರ ತೋಟ ಯಾವ ರೀತಿ ಕಷ್ಟ ಅಂತ ಹೇಳಿ. ಸರ್ ನಮಸ್ತೆ. ನಮಸ್ತೆ ವೀಕ್ಷಕರು, ನಮಸ್ತೆ ಸರ್. ಹೇಳಿ ಸರ್, ಈಗ ಬರ್ತಾ ಹೇಳಿದ್ರಿ ಸರ್, ಇಲ್ಲಿ ಗೇಟೆ ಹಾಕಲ್ಲ, ನಾನು ಗೇಟ್ ಎಲ್ಲ ಹೊಡೆದಾಕಿ. ಹೌದು ಸರ್, ಇದು ಸುಮಾರು ಸಲ ಹಾಕಿದ್ದೀನಿ. ಮತ್ತೆ ಇದು 2 ವರ್ಷ ಹಿಂದೆ ಹೊಸಾದ್ ಹಾಕ್ಸಿರೋದು. ಹೊಸಾದ್ ಹಾಕ್ಸಿದ ತಕ್ಷಣ 2 ತಿಂಗಳೇ ಮತ್ತೆ ಮುರಿದು ಹೋಯ್ತು. ಮತ್ತೆ ಇವತ್ತು ನೋಡಿ ನೆನ್ನೆನು ಇದೇ ದೂಕ್ಕೊಂಡು ಹೋಗಿರೋದು. ನಾವು ಅದು ಲಾಕ್ ಹಾಕದೆ ಬಿಟ್ಬಿಟ್ಟಿದೀವಿ, ಬರೀ ಚಿಲ್ಕ ಹಾಕ್ತಿವಿ, ದೂಕ್ಕೊಂಡು ಹೋಗುತ್ತೆ. ಇದು ಆನೆ ಓಡಾಡೋ ಹೌದು ಸರ್, ಇದು ಮಾಮೂಲಿ. ಇದು ಹಂಗೋಗಿ ನಮ್ಮ ಕೆರೆಗೆ ಇಳ್ದು ಹೋದ ವರ್ಷನೂ ಕೆರೆ ಏರಿ ಎಲ್ಲ ಹಾಳು ಮಾಡಿ ಲಕ್ಷಗಟ್ಟಲೆ ಪಂಪ್ ಎಲ್ಲ ಇದೆ, ಅದೆಲ್ಲ ಇದು ಮಾಡಿತ್ತು, ಉಳಿಸಿತ್ತು. ಅದು ಹೋದ ವರ್ಷದ್ದು. ನಿನ್ನೆ ಸಮಯ ಒಂದು 7:30 ಗಂಟೆ ಸಮಯದಲ್ಲಿ ರಾತ್ರಿ ಸೌಂಡ್ ಕೇಳ್ತು ಮನೇಲಿದ್ದಾಗ. ಇದು ಅಡಿಕೆ ಗಿಡ ಮುರಿತಿರೋದು. ಆಮೇಲೆ ಹೋಗಿ ನೋಡಿದ್ರೆ ಅಲ್ಲಿಂದ ಬೇಗ ಪಾಸ್ ಆಗ್ಬಿಡ್ತು. ಅದು ಬಹುಶಃ ಅದು ಸಿಂಗಲ್ ಆನೆ ಇರ್ಬೋದು, ಮಹಬೂಬರೇ ಅದು. ಮತ್ತೆ ರಾತ್ರಿ ಇಡೀ ಎಲ್ಲ ಕೂಗಾಡೋದ್ ಸಮಯ ಇದು ಸರ್. ಸೌಂಡ್ ಭಾರಿ ಒಂಥರ ರೆಕಾರ್ಡ್ ಆಗಿದೆ ನಮ್ಮ CCTV. ಮಹಬೂಬ್ ಅವರು ತೋರಿಸಿದೆ, ತಮಗೂ ಬೇಕಾದ್ರೆ ಸೆಂಡ್ ಮಾಡ್ಕೊಡ್ತೀನಿ ಆಮೇಲೆ. ಭಾರಿ ಒಂಥರ ಅದು ಆ ಥರ ಸೌಂಡ್ ಅದು ನಾನೇ ನೋಡಿಲ್ಲ ಜೀವನದಲ್ಲಿ. ಒಂಥರ ಆನೆ ಮಾಮೂಲಿ ಕೂಗತ್ತಲ್ಲ, ಹಂಗೆ ನಾನು ಕೇಳಿದ್ದೀನಿ. ಇದು ಒಂಥರ ಭಾರಿ ಭಯಾನಕವಾಗಿ ಹುಲಿ ಕೂಗತ್ತಲ್ಲ, ಭಾರಿ ಜೋರಾಗಿ ಸರ್. ಒಂದು 3 ಸಲ ಕೂಗ್ತು. ನಮ್ಮ ಜನಾನು ಇಲ್ಲೇ ಸರ್, ಈ ಬ್ಲಾಕಲ್ಲಿ ನಮ್ಮ ಜನ ನಿನ್ನೆ ಕುಯ್ತಾ ಇದ್ರು ಕಾಫಿ ಇಲ್ಲಿ. ರೋಬಸ್ಟಾ 3:30 ಗಂಟೆಗೆ ಕೂಗದ್ ಕೇಳಿ ಅವರು ಅಲ್ಲಿ ಬಂದ್ಬಿಟ್ರು ಮನೆ ಹತ್ರನೇ. ಮತ್ತು ಇವತ್ತು ನೋಡಿ ಬಂದೇ ಇಲ್ಲ. ಅದು ಒಂಥರ ನಮಗೆ ಲಾಸೇ. ಈಗ ಮೊದಲೇ ಅನ್ಟೈಮ್ಲಿ ರೇಂಜ್ ಆಗಿ ನಮಗೆ 55 ಸೆಂಟ್ಸ್ ಆಗಿ ಹೂ ಆಗಿಬಿಟ್ಟಿದೆ. ಈ ಟೈಮಲ್ಲಿ ಮಳೆ ಆಗಬಾರ್ದಿತ್ತು. ಅದರಲ್ಲಿ ಹೂ ಆಗಿದೆ ಅಂತ ನಾವು ಪಿಕ್ಕಿಂಗ್ ತಡ ಮಾಡಿದ್ವಿ, ನಿಲ್ಲಿಸಿದ್ವಿ. ಹಾಗಾಗಿ ಕಾಫಿ ಒಣಗ್ತಾ ಇದೆ, ಅದರಲ್ಲೂ ಬೀಳ್ತಾ ಇದೆ, ಅದರಲ್ಲೂ ಒಂಥರ. ಮತ್ತು ಇದು ಆನೆ ಕಡೆಯಿಂದ ಇನ್ನೊಂದು ಲಾಸ್ ನಮಗೆ ನೋಡಿ ಸರ್. ಮತ್ತೆ ಡಿಲೇ ಆಯಿತು, ಜನ ಬಂದೇ ಇಲ್ಲ ಇವತ್ತು ನಮಗೆ. ಹಾಗಾಗಿ ಕ್ರಾಪ್ನ ಕುಯ್ಯೋಕ್ಕಾಗಲ್ಲ. ಈಗ ನೋಡಿ ವರ್ಷ ಇಡೀ ಒಬ್ಬರಿಗೆ ಎಷ್ಟು ಕೂಲಿ ಕೊಡೋದು ನೀವು ಇಲ್ಲಿ ಒಂದು ದಿನಕ್ಕೆ? ಸರ್ ನಾವು 500 ರೂಪಾಯಿ ಕೊಡ್ತಿದ್ದೀವಿ ಈಗ ಮಾಮೂಲಿ ಸಂಬಳ. ಇವತ್ತು 2 ದಿನ ವರ್ಕ್ ನಡೆದಿಲ್ಲ ಅಂದ್ರೆ ನಿಮಗೆ ಲಾಸ್ ಅದು? ಹೌದು, ನಮಗೆ ಲಾಸ್ ಸರ್. ನಮಗೆ ಭಾರಿ ಲಾಸ್ ಸರ್. ಈಗ ಕಾಫಿ ಕುಯ್ಯೋದ್ ಸೀಸನ್. ಈಗ ಟೈಮಲ್ಲಿ ಕಾಫಿ ಕುಯ್ಯಕ್ ಆಗಿಲ್ಲ ಅಂದ್ರೆ ಒಣಗೋಗಿ ಕಾಫಿ ಉದುರತ್ತೆ ಕೆಳಗಡೆ, ನಮಗೆ ಸಿಗಲ್ಲ ಆ ಕಾಫಿ. ಹಾಗಾಗಿ ಭಾರಿ ಕಷ್ಟ ಅದು. ಹಾಗಾಗಿ ನೋಡಿ ಸರ್, ಈಗ ಮುಂದೆ ಹೋಗೋಣ. ಮೊನ್ನೆ ತಾನೇ ನಮ್ಮ ಡೆಡ್ಲೈನ್ ಹಾಕ್ಸಿರೋದು ನಾನು. ಡೆಡ್ಲೈನ್ ಆ ವಾಲ್ ಎಲ್ಲ ಹಾಕಿರೋದು ನೋಡಿ ಸರ್, ಬನ್ನಿ ತೋರಿಸ್ತೀನಿ. ಅದು ಇದು ಸಿಂಗಲ್ ಕಾಡಾನೆ ಬಂದು ಕಾಲಲ್ಲಿ ಒದ್ದಿ ಎಲ್ಲ ಮುರಿದಾಕ್ಬಿಟ್ಟಿದೆ. ಮತ್ತು ಆ ಕೆಲಸ ಮತ್ತೆ ನಾವು ಕೆಲಸ ಮಾಡಿಸ್ಬೇಕಂದ್ರೆ ಚಿಕ್ಕಮಂಗ್ಳೂರಿಂದ ವಾಟರ್ ಜೆಟ್ ಅಂತ ಅವ್ರು ಇದ್ದಾರೆ, ವಾಟರ್ ಜೆಟ್ ಇಂಜಿನಿಯರ್ಸ್ ಅಂತ, ಅವ್ರು ಮಾಡಿರೋದು ಕೆಲಸ ಅದು. ಅವ್ರಿಗೆ ಕರೆಸಿ ಮತ್ತೆ ಅವರು ಭಾರಿ ಬ್ಯುಸಿ ಇರ್ತಾರೆ. ಅವ್ರಿಗೆ ಕರೆಸಿ ಮಾಡಿದಾಗ ಮತ್ತೆ ನಮಗೆ ಅದ್ರಲ್ಲಿ ದುಡ್ಡು ಜಾಸ್ತಿ ಲಾಸ್ ಆಗುತ್ತೆ. ಹಾಗಾಗಿ ಇಲ್ಲಿ ಬರೀ ಎಣ್ಣೆ ಗುಂಪು ಜಾಸ್ತಿ ಬರಲ್ಲ. ಹೌದು, ಮರಿ ಆನೆಗಳು. ಹೌದು ಸರ್, ಎಲ್ಲ ಬರ್ತಾವೆ ಸರ್, ಹಂಗೇನಿಲ್ಲ, ಎಲ್ಲ ಬರ್ತಾವೆ. ಈ ಮಾಮೂಲಿ ರೋಡ್ ಇದು, ಅಲ್ಲಿಂದ ಕಿತ್ತಾವರ ಎಸ್ಟೇಟ್ ಅದು, ಆ ಕಡೆಯಿಂದ ದಾಟಿ ಹಿಂಗೆ ಬಂದುಬಿಡ್ತಾವೆ ನೋಡಿ ಸರ್. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ ಮಹಬೂಬರೇ, ಇದು ಮೇಲೆ ಒದ್ದಿರೋದು, ಇದು ಇಲ್ಲಿಗೆ ಕಟ್ ಆಗಿಬಿಟ್ಟಿದೆ ನೋಡಿ ಸರ್. ಇದು ಮೇಲ್ಗಡೆ ಪೈಪೇ ಇಲ್ಲ. ಮತ್ತೆ ನೋಡಿ ಸರ್, ಇದು ವಾಲ್ ಫುಲ್ ಉಲ್ಟಾ ತಿರ್ಗಿಸ್ಬಿಟ್ಟಿದೆ. ಇದು ನೋಡಿ ಹಿಂಗೆ
ಕ್ಲೀನ್ ಆಗಿರುತ್ತೆ ಇದು. ಈ ವಾಲಿಗೆ ಈ ಸೆಟ್ಟಿಗೆ 12,500 ಸರ್ ಇದು. ಕೆಳಗಡೆ ಮತ್ತೆ ಕ್ರ್ಯಾಕ್ ಆಗಿದ್ರೆ ಅದು ಬೇರೆ ಕೆಲಸ, ನಮಗೆ ಅಗದಿ ಇದು ಮಾಡಬೇಕು. ಓಕೆ. ನಿಮ್ಗೆ ಪರಿಹಾರ ಅಂತ ಎಷ್ಟು ಕೊಡ್ತಾರೆ ಸರ್ ಇವ್ರ ಕಡೆ? ಸರ್ ಪರಿಹಾರ ಅಂತ ನಮ್ಗೆ ಈಗ ತನಕ ಸಿಕ್ಕಿಲ್ಲ ಸರ್, ನಿಜ ಹೇಳ್ಬೇಕಂದ್ರೆ. 2021 ನಮಗೆ ಒಂದು ಗುಂಪು ಬಂದು ಇಲ್ಲಿ ಕ್ಯಾಂಪ್ ಹಾಕ್ಬಿಡ್ತು ಇಲ್ಲಿ ಒಂದೇ ದಿವಸ. ಈ ಪಟ್ಟೆ ಇದೆಯಲ್ಲ ಕೊಟ್ಟಿಗೆ ಮಾಡೋ ಥರ ಮಾಡಿಬಿಡ್ತು. ಅವಾಗ ಬಂದು ಎಲ್ಲ ಫೋಟೋ ಕಳಿಸಿ ನಾನು ಪರಿಹಾರಕ್ಕೆ ಅಪ್ಲೈ ಎಲ್ಲ ಮಾಡಿದೆ. ನಾನು ಈಗ ತನಕ ನಂಗೆ ಸಿಕ್ಕಿಲ್ಲ ಏನು. ಪಾಪ ಅವರು ಎಷ್ಟಕ್ಕಂತ ಕೊಡ್ತಾರೆ ಸರ್ ಪರಿಹಾರ? 12,000 ರೂಪಾಯಿ ಇದೆ ಹೊಸ ಖರೀದಿ ಮಾಡೋಕ್ಕೆ. ಏನು ಸರ್ಕಾರದಿಂದ ಬಂದರೆ ಪರಿಹಾರ 1,500 ರೂಪಾಯಿ ಅದ್ರ ಮೇಲೆ ಬೆಲೆ ಕಟ್ತಾರೆ. ಅದರಲ್ಲಿ ಎಲ್ಲಿ ಬರುತ್ತೆ? ಹೊಸ ತೊಗೋಬೇಕಂದ್ರೆ 10-12,000 ರೂಪಾಯಿ ರೈತರು ಹಾಕ್ಬೇಕಾಗುತ್ತೆ. ಅದಕ್ಕೆ ಅದೆಲ್ಲ ಸರ್ಕಾರದ ಗಮನಕ್ಕೆ ತರಬೇಕು ಅನ್ನೋದೇ ಒಂದು ಉದ್ದೇಶ ಕಿರಣ್. ಯಾಕಂತ ಹೇಳಿದರೆ ರೈತರಿದ್ರೇ ಇವತ್ತು ಎಷ್ಟೋ ಜನ ಬಡವರು ಬದುಕ್ತಾ ಇದ್ದಾರೆ. ಹಾಗಾಗಿ ರೈತರೇ ಸೋಲು ಒಪ್ಕೊಂಡ್ರೆ, ಸೋಲಾಗ್ಬಿಟ್ರೆ ಹೆಂಗ್ ಬದುಕಬೇಕು? ನೋಡಿ ಮಗುವರೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನೋಡಿ ಸರ್ ಬೆಂಡ್ ಮಾಡಿರೋದು ಕಾಣತ್ತಲ್ಲ ಕ್ಲೀನಾಗಿ. ಇದು ಹೆಂಗ ಮುರ್ದಿಲ್ಲ, ಬೆಂಡ್ ಮಾಡಿಬಿಟ್ಟಿದೆ. ಆದ್ರೂ ನಮಗೆ ಅದೇ ಕೆಲಸ, ಅದಕ್ಕೆ ಚೇಂಜ್ ಮಾಡ್ಬೇಕು ನಾವೀಗ. ಅದು ನೀರು ಹೊಡಿಯೋ ಟೈಮ್ ಈಗ ಅದು ಲೀಕ್ ಆದ್ರೆ ನೀರು ಸರಿಯಾದ ರೀತಿ ಪಂಪ್ ಆಗಲ್ಲ. ಹೌದು, ಅಲ್ಲೇ ಲೀಕ್ ಆಗ್ಬಿಟ್ರೆ ನೀರೇ ಗಿಡಕ್ಕೆ ಬೀಳಲ್ಲ, ಜೆಟ್ ಓಡಲ್ಲ. ಹಾಗಾಗಿ ನೋಡಿ ಅದು ವೇಸ್ಟ್. ಅದು ಅಷ್ಟಾದ್ರೆ ಮುಗೀತದು. ಹೌದು ಸರ್. ನೋಡಿ ಇಲ್ಲಿ ಹೆಜ್ಜೆ ಹೌದು ಸರ್, ನೆನ್ನೆ ಬಂದಿರೋವಂಥದ್ದು. ಇದು ನೋಡ್ಕೊಂಡು ಬರ್ಬೇಕೀಗ. ಸೌಂಡ್ ಕೇಳ್ಬೋದು, ಅಕ್ಕಪಕ್ಕ ನೋಡ್ಕೊಂಡು. ಹೌದು, ಯಾಕಂದ್ರೆ ಇಲ್ಲೇ ಪಕ್ಕದಲ್ಲಿ ಇದಾವೆ 3 ಗ್ರೂಪ್ ಇದೆ. ಒಂದು 40 ಆನೆಗಳ ಗುಂಪು ಅಂತ ಹೇಳ್ಬೋದು ಇದು. ಹೌದು, ಬೀಟಮ್ಮ, ಓಲ್ಡ್ ಬೆಲ್ಟ್ ಮತ್ತೆ ಭುವನೇಶ್ವರಿ ಅಲ್ಲ? ಹೌದೌದು. ನಿಮ್ಗೆ ಎಷ್ಟು ಎಕರೆ ಸರ್ ಜಾಗ ಇರೋದಿಲ್ಲ? ಸರ್ ನಮ್ದು ಒಂದು 20 ಎಕರೆ ಜಾಗ ಸರ್ ಇಲ್ಲಿ. 20 ಎಕರೆ. ಹಾಂ. ಎಷ್ಟು ಜನ ಬರ್ತಾರೆ ಸರ್ ಇಲ್ಲಿ? ವರ್ಕರ್ಸ್ ಒಂದು 15 ಜನ ಬರ್ತಾರೆ ಸರ್. 20 ಎಕರೆಗೆ? ಹಾಂ, 15 ಜನ ಬರ್ತಾರೆ. ಎಲ್ಲ ಇಲ್ಲಿಯವರ? ಎಲ್ಲ ಇಲ್ಲೇ ಲೋಕಲ್ ಐಟ್ಸ್ ಸರ್. ನಮಗೆ ಅಸ್ಸಾಂನವರು ಒಬ್ರು ಬರ್ತಿಲ್ಲ, ಎಲ್ಲ ಲೋಕಲ್ ಐಟ್ಸ್. ಇಲ್ಲೇ ಅನುಘಟ್ಟ ಅಂತ ಇದೆಯಲ್ಲ, ಅನುಘಟ್ಟ ದೋಲ್ ಮನೆ, ಅಲ್ಲಿಂದ ಬರ್ತಾರೆ. ನೋಡಿ ಸರ್, ಇದು ನಿನ್ನೆ ಸುಮ್ಮನೆ ನಾವು ಅಡ್ಡ ಹಾಕಿದ್ವಿ. ಇದು ದನಾನು ಬರ್ತಾವಂತ, ಇಲ್ಲೆಲ್ಲ ಸ್ವಲ್ಪ ದನ ಬರ್ತಾವೆ, ಸ್ವಲ್ಪ ನೆಗ್ಲೆಕ್ಟ್ ತೋಟ ಇದು. ಹಂಗೆ ಬರ್ಬಾರ್ದು. ಇದು ಆನೆ ಬೀಳ್ಸ್ಕೊಂಡು ಬಂದಿರೋದು ನಿನ್ನೆ. ಇದು ಮಾತ್ರ ಮಾಮೂಲಿ ದಾರಿ, ಇದು ಆನೆ ಹೋಗೋ ದಾರಿ. ಇದು ಬೇರೆಯವ್ರದ್ದು? ಇದು ಕಿತಾವರ ಎಸ್ಟೇಟ್ ಸರ್. ಇದು ಕಿತ್ತಾವರ ಎಸ್ಟೇಟ್. ಈಗ ಆನೆ ಇರೋದು ಇಲ್ಲೇ ಸರ್. ಅಲ್ಲಿದ್ದಾವೆ ಸರ್, ಆ ಮೂಲೆ ಕಿತಾವರ ಆ ಮೂಲೆಯಲ್ಲಿ ಇದ್ದಾವೆ. ಅಲ್ಲಿಂದ ಕೂಗ್ ನಮಗೆ ಕೇಳೋದು ಬಂತು. ಇಲ್ಲ ಸರ್, ಅಲ್ಲಿ ಹೋಗಂಗಿಲ್ಲ, ಅಲ್ಲಿ ಬೇರೆ, ಅಲ್ಲಿ ಸ್ವಲ್ಪ ಡೇಂಜರಸ್. ಅಲ್ಲಿ ಯಾವಾಗ ಬರ್ತಾವ ಅಂತ ಹೇಳೋಕ್ಕಾಗಲ್ಲ. ಈ ಹಳನು ನೋಡಿ ಇಷ್ಟಿಷ್ಟು ಎತ್ತರ ಬೆಳೆದಿದೆ, ಹಂಗಾಗಿ ನಮಗೆ ಗೊತ್ತಾಗಲ್ಲ. ಅಲ್ಲೂ ಸ್ವಲ್ಪ ಗೊಳ್ಳ ಇದೆ, ಅಡಕೆ ಗೊಳ್ಳ ಅಂತ. ಅಲ್ಲಿ ಮಾಮೂಲಿ ನೆನ್ನೆ ಹಾಲ್ಟ್ ಆಗಿದೆ ಅಲ್ಲೇ ಆನೆ, ಅಡಕೆ ಗೊಳ್ಳ ಅಂತ. ಮತ್ತೊಂದು ಹಾಳು ಕೆರೆ ಇದೆ. ಹೌದು. ಕಾರ್ಮಿಕರಿಗೆ ರಜಾ ಇವತ್ತು. ಕಾರ್ಮಿಕರಿಗೆ ಇಲ್ಲಿ ಕೊಟ್ಟಿರ್ಬೋದು ಕೆಲಸ, ನನಗೆ ಗೊತ್ತಿಲ್ಲ. ನನಗೆ ನಮ್ಗೆ ಮಾತ್ರ ನೆನ್ನೆ ಹೆದರ್ಕೊಂಡೋಗಿ ಬಂದಿಲ್ಲ. ಆನೆ ಇರೋದ್ರಿಂದ ಬೇರೆ ಕಡೆ ಕೊಟ್ಟಿರ್ತಾರೆ, ಬೇರೆ ಬ್ಲಾಕ್ ಅಲ್ಲಿ. ನೋಡಿ ಆನೆ ಈಗ ಈ ಸಂದರ್ಭದಲ್ಲಿ ನಿನ್ನೆ ರಾತ್ರಿಯಿಂದ ಇಲ್ಲೇ ವಾಸ್ತವ್ಯ ಹೂಡಿದೆ. ಈಗ 3 ಗುಂಪು ಕೂಡ ಇಲ್ಲೇ ಇದೆ, ಹತ್ತಿರದಲ್ಲಿದೆ. ಸ್ವಲ್ಪ ನಾವು ಸುಮ್ಮನಿದ್ರೆ ಸೌಂಡು ಬರುತ್ತೆ. ಈಗ ಒಂದು 5 ಗಂಟೆ 6 ಗಂಟೆ ಸಮಯ ಆದ್ರೆ, ಸಂಜೆ ಆದ್ರೆ ಕೂಗೋಕೆ ಸ್ಟಾರ್ಟ್ ಮಾಡುತ್ತೆ, ಶುರು ಮಾಡ್ತವೆ. ಆವಾಗ ನಿಮಗೆ ಕೂಗೋಷ್ಟು ಸೌಂಡು ಬರುತ್ತೆ. ಮತ್ತೆ ಏನಂತ ಹೇಳಿದ್ರೆ ರಾತ್ರಿ ಕತ್ಲಾಯ್ತು ಅಂದ್ರೆ ಇಲ್ಲಿಗೆ ಬರೋ ಚಾನ್ಸಸ್ಗಳು ಇದೆ. ಖಂಡಿತ. ಈಗ ಹೆಜ್ಜೆ ನೋಡಿದ್ರಿ ನೀವು, ರಾತ್ರಿ ಆದ್ರೆ ಇಲ್ಲಿ ನೀರು ಕುಡಿಯಕ್ಕೆ ಕೆರೆ ಇದಾವೆ, ಎಲ್ಲ ಬರ್ತಾ ಇರುತ್ತೆ ಆನೆಗಳು. ಕೆರೆ ನೋಡಿದ್ವಲ್ಲ ಅಲ್ಲಿ. ಹೌದು ಸರ್, ನಮ್ದು ಕೆರೆ ಅದು. ನಿನ್ನೆ ನೀರು ಕುಡಿಯೋಕ್ಕೋಸ್ಕರನೇ ಬಂದಿರೋದು ಅದು. ಯಾಕಂದ್ರೆ ಇಲ್ಲಿ ಹಾಳ್ ಕೆರೆ ಅಂದ್ರೆ ಫುಲ್ ಈ ಸತ್ತೆ ಬಂದ್ಬಿಟ್ಟಿದೆ ದಪ್ಪ. ಅದಕ್ಕೆ ಸೊಂಡ್ಲು ಹಾಕಕ್ಕೆ ಜಾಗ ಇರಲ್ಲ, ಕ್ಲೀನ್ ಇದೆ ನೋಡಿ, ಹಂಗಾಗಿ ನೀರು ಕುಡಿಬೋದಂತ ಅಲ್ಲಿ ಬಂದಿರೋದು. ಬಂದು ಅಭ್ಯಾಸ ಆಗಿದೆ ಅದಕ್ಕೆ. ಇನ್ನೊಂದ್ಸಲಿ ಅದೇ ಹೋದ ವರ್ಷ ಕಳೆದ ವರ್ಷ. ಹಂಗಾಗಿ ಈಗ ನಿಮಗೆ ಸಮಸ್ಯೆಗೆ ಪರಿಹಾರ ಬೇಕು ನಿಮಗೆ? ಹೌದು ಸರ್, ಸಮಸ್ಯೆಗೆ ಪರಿಹಾರ ಬೇಕು. ನಾವು ಒಂದೇ ಒಂದು ಮನವಿ ಮಾಡ್ತೀವಿ ಸರ್ಕಾರದಿಂದ. ನೋಡಿ, ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ನಿಲ್ಲಿಸಿ ಆದಷ್ಟು ಒಂದು ಆನೆಗಳಿಗೆ ಪೂರ್ಣವಾಗಿ ಸ್ಥಳಾಂತರ ಮಾಡಿ ಅದಕ್ಕೊಂದು ಆನೆಧಾಮ ಅಂತ ರಚನೆ ಮಾಡಿ, ಹಾಗಾಗಿ ಮಾಡಿಕೊಟ್ಟು ಅದೊಂದು ನಮಗೂ ನೆಮ್ಮದಿಯಿಂದ ಬದುಕಕ್ಕೆ ಮತ್ತು ಆನೆಗಳಿಗೂ ಬದುಕಿಗೆ ನೆಮ್ಮದಿಯಿಂದ ಅವಕಾಶ ಮಾಡಿಕೊಡಿ ಅಂತ ನಾವು ಮನವಿ ಮಾಡ್ತೀವಿ ಸರ್ಕಾರದಿಂದ. ಇಲ್ಲಿಂದ ಬೇರೆ ಕಡೆ ಬಿಹಾಫ್ ಆಫ್ ಆಲ್ ದಿ ರೈತರು ನಾನು ಮಾಡ್ತೀನಿ, ಬಿಹಾಫ್ ಆಫ್ ಆಲ್ ದಿ ಫಾರ್ಮರ್ಸ್ ನಾವು ಮನವಿ ಮಾಡ್ತೀವಿ. ಯಾಕಂದ್ರೆ ನಮ್ಮ ಇವರು ತಲೆ ಒಂದು 200 ವರ್ಷದಿಂದ ಇವ್ರು ರೈತರಿದ್ದಾರೆ ಇಲ್ಲಿದ್ದು. ಹೌದು. ಈಗ ಇವರೇ ಇಷ್ಟು ಒಂದು ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದಾರೆ ಸರ್ಕಾರದೊಟ್ಟಿಗೆ. ಯಾಕಂತ ಹೇಳಿದ್ರೆ ಇವತ್ತು ಅವರು ರೈತರು ಹೇಳೋ ಪ್ರಕಾರ ಆನೆಗೂ ದೊಡ್ಡ ಹೊಟ್ಟೆ ಇದೆ. ಆ ಪ್ರಾಣಿ ಏನು ಮಾಡುತ್ತೆ? ಅದು ಮೂಕ ಪ್ರಾಣಿ ಇದೆ, ಅದು ಇಲ್ಲಿ ಬಂದಿದೆ, ತೋಟ ಅಂತ ಗೊತ್ತಾಗಲ್ಲ ಅದಕ್ಕೆ, ತೋಟ ಯಾವುದು ಕಾಡ ಯಾವುದು ಅಂತ. ನೀರಿದ್ದಿದ್ದ ಕಡೆ ಕುಡಿಯೋಕೆ ಬರುತ್ತೆ, ಅದಕ್ಕೆ ತಿನ್ನೋಕ್ಕಂತ ಏನಾರು ಅನಿಸಿದ್ರೆ ಅದು ತಿನ್ನುತ್ತೆ. ಆವಾಗ ಏನಾಗುತ್ತೆ, ಇವತ್ತು ರೈತರು ಇವತ್ತು ಇಷ್ಟು ಕಷ್ಟಪಟ್ಟು ಬೆಳೆಸಿದಂಥ ಗಿಡ ಆಗಿರ್ಬೋದು, ಇವತ್ತು ಸಾವಿರಾರು ಜನಕ್ಕೆ ಕೂಲಿ ಕೊಟ್ಟು ಇವತ್ತು ಕೆಲಸ ಕೊಡ್ತಾ ಇದ್ದಾರೆ. ಇವತ್ತು ರೈತರು ಚೆನ್ನಾಗಿದ್ರೆ ಇವತ್ತು ಎಷ್ಟೋ ಮನೆಗಳು ನಡೀತಾ ಇದೆ. ಹಾಗಾಗಿ ಪ್ರಾಣಿಗಳನ್ನ ಸಾಯಿಸಿ ಅಂತ ರೈತರು ಹೇಳ್ತಾ ಇಲ್ಲ. ಪ್ರಾಣಿಗಳನ್ನ ಕೂಡ ಒಳ್ಳೆ ಜಾಗಕ್ಕೆ ಸ್ಥಳಾಂತರ ಮಾಡಿ, ಅದಕ್ಕೂ ಬೇಕಾಗುವಂತ ವ್ಯವಸ್ಥೆನ ಮಾಡಿ ಸ್ಥಳಾಂತರ ಮಾಡ್ಕೊಡಿ. ನಾವು ನೆಮ್ಮದಿಯಿಂದ ಬದುಕ್ತೀವಿ, ಆನೆಗಳು ನೆಮ್ಮದಿಯಿಂದ ಬದುಕಲಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದಾರೆ. ಕಿರಣ್, ಈ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಕಡೆಯಿಂದ, ಇಲ್ಲಿಯ ಒಂದು ರೈತರ ಕಡೆಯಿಂದ ಎಲ್ಲ ನಾವು ಒಂದು ವನ್ಯಜೀವಿ ಪ್ರೇಮಿಯಾಗಿ ಕೂಡ ನಾನು ಹೇಳೋದಿಷ್ಟೇ, ಇದು ಈ ಝೋನು ನಮ್ಮ ಆನೆಗಳಿಗೆ ಸೂಕ್ತ ಒಂದು ಜಾಗವಲ್ಲ.
ಅಲ್ಲ. ಇದಕ್ಕೆ ಒಂದು ಬೇಕಾಗುವಂಥ ಆನೆಗೆ ಬೇಕಾಗುವಂಥ ಆಹಾರ ಆಗಿರ್ಬೋದು, ನೀರಾಗಿರ್ಬೋದು, ಇದ್ರ ವ್ಯವಸ್ಥೆಯನ್ನು ಸದ್ಯದಲ್ಲೇ ಆದಷ್ಟು ಬೇಗ ಮಾಡಿ ಒಂದು ರೈತರಿಗೂ ಒಂದು ನೆಮ್ಮದಿಯ ಒಂದು ಜೀವನ ಕೊಡಿ, ಮತ್ತು ಇಲ್ಲಿಯ ಒಂದು ಸಾರ್ವಜನಿಕರಿಗೂ ಕೂಡ ಒಂದು ನೆಮ್ಮದಿಯ ಒಂದು ಜೀವನ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಿರಣ್. ಮೊದಲು ಕಾಫಿನ ತಿಂತಾರಿಲ್ಲ ಆನೆ, ಇವಾಗ ತಿಂತಾರಲ್ಲ ಈಗ? ಇಲ್ಲ, ಅದಕ್ಕೊಂದು ರುಚಿ ಹಿಡಿತು. ಮೊದಲು ತಿಂತಾ ಇರಲಿಲ್ಲ, ಯಾಕಂದ್ರೆ ಬೈನೆ ಮರಗಳು ಸಿಗೋದು ಎಲ್ಲ ಸಿಗೋದು. ಇವತ್ತು ಎಲ್ಲಿದೆ ನೋಡಿ ತೋರಿಸಿ ಬೈನೆ ಮರಗಳು. ಆನೆಗೆ ಏನು ತಿನ್ನಕ್ಕಿದೆ? ಎಲ್ಲ ಬೀಳಿಸ್ಬಿಟ್ಟಿದಾವೆ ಬೈನೆ ಮರ. ಹಲಸಿನ ಮರ ಇದೆ, ಇವಾಗ ಹಲಸಿನ ಹಣ್ಣು ಇಲ್ಲ, ಹಲಸಿನ ಹಣ್ಣು ಸೀಸನ್ನೇ ಇಲ್ಲ ನೋಡಿ. ಹಲಸಿನ ಮರ ಖಾಲಿ ಬಿದ್ದಿದೆ, ಅದು ತಿಂದರೆ ಎಲೆ ತಿನ್ಬೋದು ಅಷ್ಟೇ. ಆ ಎಲೆಲಿ ಹೊಟ್ಟೆ ತುಂಬಲ್ಲ ಆನೆಗೆ. ದಿವಸಕ್ಕೆ 300 kg ಬೇಕು ಆನೆಗೆ, ಒಂದು ಆನೆ ಹೊಟ್ಟೆಗೆ. ಎಲ್ಲಿಂದ ತಿನ್ನುತ್ತೆ? ಒಂದು ತೋಟದಲ್ಲಿ 100 ಎಕರೆ ತೋಟದಲ್ಲೂ ಎಲ್ಲ ಮರಗಳು ಖಾಲಿ ಇದ್ದಾವೆ. ಇವತ್ತು ಯಾವುದೇ ಮರಗಳಿಲ್ಲ, ಅದಕ್ಕೆ ಬೇಕಾಗುವಂಥ ಫುಡ್ ಯಾವುದೂ ಇಲ್ಲ. ಮತ್ತೆ ಏನಂತ ಹೇಳಿದರೆ, ಅದಕ್ಕೆ ಬೇಕಾಗುವಂಥ ಫುಡ್ಡು ಕಾಡಲ್ಲಿ ಸ್ವಲ್ಪ ಹಾಕಿ, ಕಾಡಲ್ಲಿರೋಂಗೆ ಒಂದು 6 ತಿಂಗಳಾದರೂ ಕಾಡಲ್ಲಿ ಇರಬೇಕಲ್ಲ. ಇವತ್ತು ಆನೆ ಯಾಕೆ ಕಾಡಲ್ಲಿ ಇರ್ತಾ ಇಲ್ಲ? ಇದು ದೊಡ್ಡ ಪ್ರಶ್ನೆ ಆಗಿದೆ ಕಿರಣ್. ಆನೆಗಳು, ಕಾಡು ಪ್ರಾಣಿಗಳು ಕಾಡಲ್ಲಿ ಯಾಕೆ ಇರ್ತಾ ಇಲ್ಲ? ಕಾಡಲ್ಲಿ ಏನು ಸಮಸ್ಯೆ ಆಗಿದೆ? ಕುಡಿಯೋಕ್ಕೆ ನೀರಿಲ್ವಾ? ಅದಕ್ಕೆ ತಿನ್ನಕ್ಕೆ ಏನು ಆಹಾರ ಸಿಗ್ತಾ ಇಲ್ವಾ? ಯಾಕಂದರೆ ಮುಂಚೆ ಎಲ್ಲ ಇಷ್ಟು ಒಂದು ತೊಂದರೆ ಇರ್ತಾ ಇರಲಿಲ್ಲ, ರೈತರಿಗೂ ಇಷ್ಟು ತೊಂದರೆ ಇರ್ತಾ ಇರಲಿಲ್ಲ. ನಾವೆಲ್ಲ ರಾತ್ರಿ ಹೊತ್ತು ಇಲ್ಲಿ ತೋಟದಲ್ಲಿ ಮಲಗ್ತಾ ಇದ್ವಿ ಸೀಸನ್ ಟೈಮಲ್ಲಿ. ಇವತ್ತು ರಾತ್ರಿ ಹೊತ್ತು ಮಲಗಕ್ಕೆ ಭಯ ಆಗುತ್ತೆ, ಯಾವ ಟೈಮಲ್ಲಿ ಯಾವ ಪ್ರಾಣಿ ಬರುತ್ತೆ. ಯಾಕಂದರೆ ಕಾಡು ಕೋಣಗಳು ಬಂದಿದ್ದಾವೆ, ಕಡವೆಗಳು ಇದ್ದಾವೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಆನೆಗಳ ಕೂಡ ಯಾವ ಸಂದರ್ಭದಲ್ಲಿ ಎಲ್ಲಿಂದ ಯಾವ ಆನೆ ಬರುತ್ತಂತನೂ ಮಾಡೋಕ್ಕಾಗಲ್ಲ ಕಿರಣ್. ಇನ್ನೊಂದು ಮಾತು ಸರ್, ನಾವು 5 ವರ್ಷ ಹಿಂದೆ ತೋಟಕ್ಕೆ ಯಾವ ಸಮಯದಲ್ಲೂ ಬೇಕಾದರೆ ನೆಮ್ಮದಿಯಿಂದ ಒಬ್ಬನೇ ಬಂದು ಆರಾಮಾಗಿ ನೋಡ್ಕೊಂಡು ಫುಲ್ ಬೌಂಡ್ರಿ ಸುತ್ತೋಡ್ಕೊಂಡು ಯಾರಾದ್ರು ಕಳ್ಳರು ಇದಾರಾ ಅಂತ ನೋಡ್ಕೊಂಡು ಹೋಗ್ತಿದ್ವಿ. ಈಗ ನಮಗೆ ಯಾವ ಸಮಯದಲ್ಲೂ ಬರೋಕ್ಕೆ ಧೈರ್ಯ ಇಲ್ಲ. ಡೇಂಜರಸ್ ಅಲ್ವಾ ಸರ್? ಯಾಕೆ ಹೆದರಲೇಬೇಕಾಗಿದೆ. ಆನೆ ದೊಡ್ಡ ಪ್ರಾಣಿ, ಹಾಗಾಗಿ ಏನಾದರೂ ಮಾಡಿಬಿಟ್ರಿ ಅಂತ ನಮಗೆ ಈಗ ಬರೋಕ್ಕೆ ಧೈರ್ಯನೇ ಆಗಲ್ಲ. ಈಗ ನಮ್ಮ ತಿಳಿದ ಮಟ್ಟಿಗೆ ಈಗ ಕರ್ನಾಟಕದಲ್ಲಿ 6,500 ಆನೆಗಳಿದೆ. ಅದರಲ್ಲಿ ಎಸ್ಟೇಟು ಈಗ ಸುಳ್ಯ ಆಗಿರ್ಬೋದು, ಪುತ್ತೂರು, ನಮ್ಮ ಸಕಲೇಶ್ಪುರ, ಸರ್ಕಾರ ಏನು ಹೇಳುತ್ತೆ ಅಂದರೆ ಇಷ್ಟು 6,500ದಲ್ಲಿ ಒಂದು 500ರಿಂದ 600 ಮಾತ್ರ ತೋಟದ ಆನೆಗಳೇ ಇರೋದು ಅಂತ ಅವರು ಘೋಷಣೆ ಮಾಡಿದ್ದಾರೆ. ಹೌದು, ಖಂಡಿತ ಸರ್, ಖಂಡಿತ. ಅಂದ್ರೆ ಅದು ಫಾರೆಸ್ಟ್ ಆನೆಗಳು ಫಾರೆಸ್ಟ್ ಅಲ್ಲೇ ಇದೆ. ಇದು ಮಕ್ಕಳು ಮೊಮ್ಮಕ್ಕಳು ಆಗಿ ತೋಟದಲ್ಲಿ ತಿಂದಿ ಇಲ್ಲಿ ಬೆಳೆದಿರೋಂಥ ಆನೆಗಳು ಇಲ್ಲಿ ದಾಂಧಲೆ ಮಾಡ್ತಾರೆ. ನೋಡಿ ಸರ್, 2019 ತನಕ ಒಂದು ಆನೆಯದ್ದು ಏನು ಸಮಸ್ಯೆನೇ ಇರಲಿಲ್ಲ, ನಮ್ಗೆ ಆನೆ ಅಂತಾನೆ ಕೇಳಿರಲಿಲ್ಲ. 2020 ಮಾರ್ಚಿಗೆ ನಮ್ಮನೆ ಮುಂದೆನೇ ಬಂದ್ಬಿಟ್ಟು ಅವಾಗ್ಲಿಂದ ಸ್ಟಾರ್ಟ್ ಆಗಿದ್ದು ಈಗ ತನಕ ಮುಗ್ದಿಲ್ಲ ಸರ್. ಆವಾಗ ಒಂದು 2, 3, 5, 6, 10 ಇರ್ತಿದ್ವು. ಈಗ ಬಂದ್ಬಿಟ್ಟು ಒಂದು 120, 150 ಇಲ್ಲೇ ಗುಂಪಲ್ಲೇ ಆಗ್ಬಿಟ್ಟಿದ್ದಾವೆ. 2-3 ಗುಂಪಲ್ಲೇ 120 ಆಗ್ಬಿಟ್ಟಿದ್ದಾವೆ. ಹಿಂಗಾದ್ರೆ ಸರ್ ಭಾರಿ ಕಷ್ಟ ಸರ್. ಸಮಸ್ಯೆ ಏನಾದ್ರೂ ಇದಕ್ಕೆ ಒಂದು ಹುಡುಕಲೇಬೇಕು. ಇಲ್ಲಿ ಏನಾಗಿದೆ, ಸಕಲೇಶ್ಪುರ ತಾಲೂಕಲ್ಲಿ ಅಲ್ಲಿಯ ಒಂದು ನಮ್ಮ ಸೋಮಾರ್ಪೇಟೆ, ಮಗ್ಗೆ, ರಾಯರಕೊಪ್ಪಲು, ಕಾಡ್ಲೂರು ಕೂಡ್ಗೆ, ಕೊಡ್ಲಿಪೇಟೆ ಇಂಥ ಭಾಗಗಳಲ್ಲಿ ಆನೆಗಳು ವಾಸ್ತವ್ಯ ಹೂಡಿತ್ತು. ಅಲ್ಲಿ ಒಂದು 40-50 ಆನೆಗಳು ಇದ್ದು. ಅದು ಮರಿ ಹಾಕಿತ್ತು, ಮರಿ ಈ ಥರ ಬೆಳೀತಾ ಇತ್ತು. ಎಷ್ಟೋ ಆನೆಗಳನ್ನ ಕಾರ್ಯಾಚರಣೆ ಮಾಡಿದ್ರು, ಎಷ್ಟು ಸಾವಾಗಿದೆ, ಇವೆಲ್ಲ ನಡೆದಿದೆ. ಅಲ್ಲಿಂದ ಏನಾಯಿತು, ಕೊರೋನಾ ಸಂದರ್ಭದಲ್ಲಿ, ಕೊರೋನಾಕ್ಕಿಂತ ಮುಂಚೆ ಮಕ್ನಾ ಅನ್ನೋ ಕಾಡಾನೆ ಮತ್ತು ಒಂದು 2 ಹೆಣ್ಣಾನೆಗಳು ನಮ್ಮ ಅರಹಳ್ಳಿ ಬೇಲೂರು ತಾಲೂಕಿಗೆ ಬಂದಿದ್ದು. ಇಲ್ಲೇ ಮರಿ ಹಾಕಿ ಒಂದ್ಸತಿ ಮಕ್ನಾ ಬಂದು ಹೋಯ್ತು. ಅದ್ರ ನಂತರ ಏನಾಯಿತು ಅಂತ ಹೇಳಿದರೆ, ಮಕ್ನಾ ಹೋದ ನಂತರ ಮತ್ತೆ ಅಲ್ಲಿಂದ ತಂಡನೇ ಬರೋಕ್ಕೆ ಸ್ಟಾರ್ಟ್ ಆಯಿತು, ಗುಂಪೇ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆದರೆ ಬರಲಿ, ಅದ್ರ ಒಂದು ಸಮಸ್ಯೆ ಇಲ್ಲ. ಇಲ್ಲಿ ಒಂದು ನಾವು ನೋಡ್ದಂಗೆ ಇಲ್ಲಿ ಬಂದ ನಂತರ ಒಂದು 20ರಿಂದ 25 ಮರಿಗಳು ಇಲ್ಲಿ ಜನನ ಹೊಂದಿರುವಂಥದ್ದು. ಇಲ್ಲೇ ಜನನಾಗಿ ಈಗ ಇಷ್ಟಿಷ್ಟು ಎತ್ತರ ಇದಾವೆ ಮರಿಗಳು, ಒಂದೊಂದಿಷ್ಟು ಎತ್ತರ. ಈ ಸತಿನೇ ಒಂದು 5-6 ಮರಿಗಳು ಹಾಕಿರೋದು ನಾವು ನೋಡಿದೀವಿ. ಆ ಥರ ಸರ್, ಮೊನ್ನೆ ನಾವು ದಂತ ಮುರಿದಾಗ 2 ಮರಿ ಆಗ್ತು. ಜಗದೀಶ್ ಇದರಲ್ಲೇ ಒಂದು ಮರಿ ಹಾಕಿತ್ತು ಆನೆಗಳು. ಆ ರೀತಿ ಇಲ್ಲೇ ಒಂದು ಬೆಳೀತಾ ಇದಾವೆ. ಇವತ್ತು ನೋಡಿ, ಸ್ಥಳಾಂತರ ಮಾಡಿಲ್ಲ ಅಂದ್ರೆ ಈ ಆನೆಗಳು ಇಲ್ಲಿಂದ ಹೋಗೋದು ನಾವು ಮರೆತು ಬಿಡೋಕೆ, ಇಲ್ಲಿಂದ ಹೋಗೋದು ಇಲ್ಲ ಅದು. ಯಾಕಂದ್ರೆ ಇವತ್ತು ತೋಟನ ಕಾಡು ಮಾಡಬೇಕಾಗುತ್ತೆ. ಆ ಥರ ಪರಿಸ್ಥಿತಿಲಿ ರೈತರು ಇದ್ದಾರೆ. ಇವತ್ತು ರೈತರು ತುಂಬಾ ಸಂಕಷ್ಟದಲ್ಲಿ ಇದ್ದಾರೆ ಅಂತ ನಾನು ಸರ್ಕಾರಕ್ಕೆ ಹೇಳಕ್ಕೆ ಬಯಸ್ತೀನಿ ಕಿರಣ್. ಯಾಕಂತ ಹೇಳಿದ್ರೆ ಎಲ್ಲರೂ ಜನರು ಒಂದು ಪ್ರಶ್ನೆ ಮಾಡ್ತಾ ಇರ್ತಾರೆ, ಒಂದು ಕಾಮೆಂಟಲ್ಲೂ ಹಾಕ್ತಾ ಇರ್ತಾರೆ, ನೀವೆಲ್ಲ ಅಲ್ಲಿ ಹೋಗಿ ಕಾಡನ್ನ ನೀವು ತೋಟ ಮಾಡಿದ್ದೀರಾ ಅಂತ. ಆದರೆ ಇವತ್ತು ಇದು ಕಾಡಲ್ಲ, ಇದು ತಲೆ ಒಂದು 200-250 ವರ್ಷ ಹಿಂದೆಯಿಂದ ಕಾಫಿ ತೋಟ. ಹೌದು ಸರ್, ಇದು ನಮ್ದು ಆನ್ಸೆಸ್ಟ್ರಲ್ ಪ್ರಾಪರ್ಟಿ. ಇದು ನಮ್ಮ ಫೋರ್ ಫಾದರ್ಸ್ ಎಲ್ಲ ಉಳಿಸ್ಕೊಂಡಿರೋದು. ಹಂಗೆ ತಲೆಮಾರಿಂದ ಬಂದಿರುವಂತ ಪ್ರಾಪರ್ಟಿಗಳು ಇವತ್ತು ಎಷ್ಟೋ ಜನ ಚಿಕ್ಕಮಗಳೂರು ಜಿಲ್ಲೆಯಲ್ಲೆಲ್ಲ ತುಂಬಾ ಜನ 100 ಎಕರೆ ಒತ್ತುವರಿ ಮಾಡಿದ್ದಾರೆ. ಅಂತ ಭಾಗಗಳನ್ನ ಬಿಡಿಸ್ಲಿ. ಇಲ್ಲಿ ಯಾವುದೇ ರೀತಿ ಎಂಕ್ರೋಚ್ಮೆಂಟ್ ತುಂಬಾ ಇಲ್ಲ. ಮಾಡ್ಕೊಂಡಿದ್ರೆ 2 ಎಕರೆ 3 ಎಕರೆ ಎಂಕ್ರೋಚ್ ಇರುತ್ತೆ, ಅದು ಸಹಜವಾಗಿ ತೋಟಗಳಲ್ಲಿ ಇದ್ದೇ ಇರುತ್ತೆ. ಆದರೆ ದೊಡ್ಡ ಮಟ್ಟಿಗೆ ಇಲ್ಲಿ ಯಾವುದೇ ರೀತಿ ಒತ್ತುವರಿ ಮಾಡಿರುವಂಥದ್ದು, ಅರಣ್ಯನ ಒತ್ತುವರಿ ಮಾಡಿಲ್ಲ ಇಲ್ಲಿ. ಇದು ತಲೆಮಾರಿಂದ ಬಂದಿರುವಂಥ ಕಾಫಿ ತೋಟಗಳಿದಾವೆ. ಇವತ್ತು ರೈತರಿದ್ರೆ, ಇವತ್ತು ಕಾಫಿ ತೋಟ ಅಂದ್ರೆ ಕಾಡಿಗೆ ತೋಟ ಮಾಡಿಲ್ಲ ಅಂತ ಹೇಳಿದ್ರೆ, ಇವತ್ತು ಕಾಡಿರುತ್ತೆ. ಕಾಡಂದ್ರೆ ರೆಕಾರ್ಡೆಡ್ ಇರುತ್ತೆ, ಅದು ಸರ್ಕಾರನೇ ಮಾಡಿಕೊಟ್ಟಿರುತ್ತೆ. ಯಾವುದೋ ಒಂದು ಕಾಲದಲ್ಲಿ ಸರ್ಕಾರನೇ ಮಂಜೂರು ಮಾಡಿ ಅವ್ರ ಮೇಲೆ ಡಾಕ್ಯುಮೆಂಟ್ ಮಾಡಿರುತ್ತೆ, ಇಷ್ಟು ದುಡ್ಡು ಅಂತ ಕಟ್ಟಿಸ್ಕೊಂಡಿರುತ್ತೆ, ದರ್ಖಾಸ್ತಲ್ಲಿ ಮಾಡಿರ್ತಾರೆ. ಅದು ಇವತ್ತು ಕಾಫಿ ತೋಟಗಳಾಗಿ ಒಂದು
ಬೇರ್ಪಟ್ಟಿರುತ್ತೆ. ಈಗ ಗಿಡ ಮರಗಳು ನೋಡಿ ಇಷ್ಟು ಬರಕ್ಕೆ ಇದು 30-40 ವರ್ಷ ಬೇಕು. ಈ ಗಿಡ ಎಲ್ಲ ಇಂಥ ಬೀಳ್ ಬರಕ್ ನೋಡಿ ಸರ್, ನೋಡಿ ಇಂಥ 30 ವರ್ಷ ಬೇಕು. ಅಂಥದ್ರಲ್ಲಿ ಇವತ್ತು 30 ವರ್ಷ ಬೆಳೆದಂಥ ಒಂದು ಬಳ್ಳಿಗಳನ್ನ ಒಂದೇ ಸತಿಗೆ ಒಂದು ಕಾಡು ಥರ ಮಾಡಬೇಕು, ಅದನ್ನು ಒಂದು ನಾಶ ಪಡಿಸ್ಬೇಕಂತ ಹೇಳಿದ್ರೆ ಅಷ್ಟು ಸುಲಭದಲ್ಲ. ಅದು ಯಾಕಂದರೆ ಹೊಟ್ಟೆ ಉರಿ, ಈಗ ರೈತರು ಒಂದು ಸಂಕಷ್ಟ ಅಷ್ಟು ಆಗುತ್ತೆ. ಅದು ಒಂದು ಬೀಳು 30 ವರ್ಷದಿಂದ ಬೆಳೆದಿದ್ದ ಗಿಡಗಳು ಹೋಗ್ಬಿಟ್ರೆ ಎಷ್ಟು ಒಂದು ಹೊಟ್ಟೆ ಉರಿಯುತ್ತೆ. ಇದು ಸರ್ಕಾರ ಗಂಭೀರವಾಗಿ ತಗೊಂಡು ಕೇಂದ್ರ ಸರ್ಕಾರಕ್ಕೂ ನಾನು ಮನವಿ ಮಾಡ್ತೀನಿ. ಯಾಕಂದರೆ ಒಂದು ಕಾಡಾನೆನ ಹಿಡಿಯೋಕ್ಕೆ ಅಲ್ಲಿಂದ ಒಂದು ಇದು ಬೇಕು, ಅನುಮತಿ ಬೇಕು ಅಂತ ನಾನು ಕೇಳ್ಪಟ್ಟೆ. ಹಾಗಾಗಿ ಇಲ್ಲಿರುವಂಥ ಕಾಡಾನೆಗಳನ್ನ ಅದಕ್ಕೆ ನೋಡಿ ಸರ್, ಕೂಗ್ತಲ್ಲ, ಗೀಳಿಡ್ತಾ ಇದೆ, ಇಲ್ಲೇ ಇದೆ, ಹತ್ರ ಇದೆ. ಮಹಬೂಬ್ ಶರೀಫ್ ಅವ್ರು ಅಂದಂಗೆ ಕೂಗ್ತು ನೋಡಿ ಸರ್. ಈಗ ಹಾಗಾಗಿ ಸರ್ ಇಲ್ಲಿ ನಿಲ್ಲೋದು ನಮಗೆ ಈಗ ಸೆಕ್ಯೂರ್ ಇಲ್ಲ ಸರ್, ಇಲ್ಲಿ ಸೇಫ್ ಇಲ್ಲ. ಮೂಯಿಂಗ್ ಇರ್ಬೋದು, ಸಿಂಗಲ್ ಇದ್ರೆ ಬನ್ನಿ ಇಲ್ಲಿಂದ ಸ್ವಲ್ಪ ಆ ಕಡೆ ಹೋಗೋಣ ಸರ್, ಬನ್ನಿ. ಇಲ್ಲೇ ಅದು ಹೌದೌದು, ತುಂಬ ಇಲ್ಲೇ ಇದೆ, ಹತ್ರ ಇದೆ, ಇಲ್ಲಿ ಮೂಲೆ ಇದೆ. ಹಾಗಾಗಿ ಕಿರಣ್, ಸರ್ಕಾರದಿಂದ ಒಂದು ಆನೆ ಧಾಮ ತರ ಮಾಡಿ ನನ್ಗೇನು ಗೊತ್ತಾ, ಹೊಟ್ಟೆ ಉರಿಯುತ್ತೆ. ಪ್ರಾಣಿಗಳು ಅಷ್ಟು ದೊಡ್ಡ ಹೊಟ್ಟೆಗೆ ಅದು ತಿನ್ನಕ್ಕೋಸ್ಕರ ಬಂದು ನೋಡಿ ಕೂಗುತ್ತೆ. ಮರಿಗಳು, ಅದು ಆ ಮರಿಗಳನ್ನ ನಮ್ಮ ತಂದೆ ತಾಯಿ ನಮ್ಮನ್ನ ಯಾವ ರೀತಿ ಸಾಕಿದಾರೋ ಅದು ಕೂಡ ಅದೇ ರೀತಿ ಅದನ್ನ ಒಂದು ಜಾಗ್ರತೆಯಲ್ಲಿ ಸಾಕ್ತಾ ಇದೆ. ಹಾಗಾಗಿ ಅದಕ್ಕೆ ಬೇಕಾಗುವಂಥ ನೋಡಿ, ನಾನು ಹೇಳಿದೆ ನೀರಿನ ಬಗ್ಗೆ ಇದನ್ನ ಧ್ವನಿ ಎತ್ತಿ. ಎಷ್ಟು ಜನ ಆನೆ ಪ್ರೇಮಿಗಳಂತ ಇವತ್ತು ಹೇಳ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಇವತ್ತು ಈ ನಮ್ಮ ಒಂದು ಇದನ್ನ ನೋಡಿ, ಇದ್ರ ಬಗ್ಗೆ ಸರ್ಕಾರಕ್ಕೆ ಧ್ವನಿ ಎತ್ತಿ ಒಂದು ಕಾಡಲ್ಲಿ ಕೆರೆ ಮಾಡಲಿ. ನೀಲಗಿರಿ ಮರನ ಬಿಟ್ಟು ಬೇರೆ ಮರಗಳನ್ನ ಬೆಳೀರಿ. ಆನೆಗೆ ಬೇಕಾಗುವಂಥ ಎಲೆ, ಅದ್ರ ಒಂದು ಅದರಲ್ಲಿ ಬೆಳೆಯುವಂಥ ಒಂದು ಫ್ರೂಟ್ ಇರುತ್ತೆ. ಈಗ ಒಂದು ಹಲಸಿನ ಹಣ್ಣು ಥರನೇ ಒಂದು ಇದು ಬರುತ್ತೆ, ಕಾಡು ಮರಗಳಲ್ಲಿ ಒಂಥರ ಹಲಸಿನ ಹಣ್ಣಾಗುತ್ತೆ, ಅದು ತಿನ್ನುತ್ತೆ ಆನೆಗಳು. ಮಂಗಗಳು ತಿನ್ನುತ್ತೆ. ಇವತ್ತು ಮಂಗಗಳು ಕೂಡ ಕಾಫಿ ತಿಂತಾ ಇದೆ ಇವತ್ತು. ಅಂಥ ಪರಿಸ್ಥಿತಿಗೆ ಬಂದು ತೋಟಗಳಿಗೆ ಮಂಗಗಳು ಬಂದು ಸೇರ್ಕೊಂಡಿದ್ದಾವೆ. ಕಾಡಲ್ಲಿರುವಂಥ ಮಂಗಗಳು ಇಲ್ಲಿ ಬರ್ತಾ ಇದ್ದಾವೆ ಅಂದ್ರೆ ಹಾಗಾದರೆ ಕಾಡಲ್ಲಿ ಏನೂ ಸಿಗ್ತಾ ಇಲ್ವಾ ಅದಕ್ಕೆ ತಿನ್ನೋಕ್ಕೆ, ಕಾಡು ಪ್ರಾಣಿಗಳಿಗೆ? ಇದೇ ಒಂದು ರೈತರ ಪ್ರಶ್ನೆ, ನಮ್ಮ ಸಾರ್ವಜನಿಕರ ಪ್ರಶ್ನೆ ಆಗಿದೆ ಕಿರಣ್. ಸಾವಿರಾರು ಎಕರೆ ಕಾಡಿದೆ ಇವತ್ತು. ನಮ್ಮ ಸಕಲೇಶಪುರ ತಾಲೂಕಲ್ಲೇ 14,000 ಎಕರೆ ಇದೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕಾಡು. ಏನಾಗಿದೆ ಆ ಕಾಡಲ್ಲಿ? ಸಮಸ್ಯೆ ಏನಾಗಿದೆ? ನೀರಿಲ್ವಾ ಕುಡಿಯೋಕ್ಕೆ ಪ್ರಾಣಿಗಳಿಗೆ? ತಿನ್ನಕ್ಕೆ ಆಹಾರ ಇಲ್ವಾ? ಕಾಡು ಒಳಗೆ ಯಾರಾದರೂ ಹೋಗಿ ಸೇರ್ಕೊಂಡಿದ್ದಾರ? ಆನೆ ಕಾಡು ಪ್ರಾಣಿಗಳಿಗೆ ಹೊರಗಡೆ ಓಡಿಸಿದಾರ? ಈಗ ಒಂದು ಮನೆಗೆ ಹೋಗಿ ನಾನು ಸೇರಿಕೊಂಡು ಅಲ್ಲಿರುವಂಥ ಜನಗಳಿಗೆ ನಾನು ಅಲ್ಲಿ ಒಂದು ಕಬ್ಜಾ ಮಾಡಿದ್ದೀನ. ಇವತ್ತು ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಕಾಡಲ್ಲಿ ಯಾಕೆ ಕಾಡು ಪ್ರಾಣಿಗಳು ಇರ್ತಾ ಇಲ್ಲ? ಇದೇ ಒಂದು ಪ್ರಶ್ನೆ. ಇದನ್ನು ಒಂದು ಸರ್ಕಾರ ಗಮನಕ್ಕೆ ತಂದು ಇದ್ರ ಬಗ್ಗೆ ಒಂದು ಗಂಭೀರವಾಗಿ ತಗೊಂಡು ಇದಕ್ಕೊಂದು ಪರಿಹಾರನ ದೊರಕಿಸ್ಕೊಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕಿರಣ್. ಹೌದು.